ಕಮರ್ ಕಟ್ಟು ನಮ್ ದಮ್ ರೋಟೋ ನಮ್ ಕಮರ್ ಕಟ್ಟು ನಮ್ ದಮ್ ರೋಟೋ ನಿನ್ಗೆ ಉಂಗ್ರ ಬೇಕಾ ಬೇಡವಾ ನಿನ್ 10 ಬೆರಳುನ ಕಚ 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 ಅಂತ ಕತ್ತಿಸ್ಬಿಟ್ಟು ನಾಯಿಗೆ ಹಾಕ್ಬಿಡ್ತೀನಿ ಮುರೇ ಇಡ್ತೀನಿ ಅಷ್ಟಲ್ಲಿ ಹೋದೆ ಸರಿ 1 ಹೌದಾ 2 ಆಯ್ತಾಯ್ತಾಯ್ತಾಯ್ತು 3 ನನ್ ಕಮರ್ ಕಟ್ಟು ಸರ್ ಕೆಂಪೆನ್ಸಿನ್ಕಾಯಿ ಸರ್ ನೀವು ಬ್ಯಾಡ್ಗಿಗಿಂತ ಸ್ಟ್ರಾಂಗ್ ಅಂತ ಗೊತ್ತಿರಲಿಲ್ಲ ಆದ್ರೆ ಅವರು ನಮ್ಮ ತಾಯಿ ದಯವಿಟ್ಟು ಬಿಟ್ಬಿಡಿ ಸರ್ ನೀನ್ ಮಗನ ಹಾಗಾದ್ರೆ ನಾನು ನಿಮ್ಮ ಅಪ್ಪ ನಾನು ಮಗನೇ ಎಲ್ಲ ನನ್ನ ಮಗನೇ ಈ ಕಮ್ಮರ್ ಪಟ್ಗೆ ಎಷ್ಟು ಮಕ್ಳು ಇಬ್ರು ಸೇಮ್ ಟು ಸೇಮ್ ನನ್ಗೂ ಇಬ್ರು ಮಕ್ಳೆ ಸರ್ ಇದು ಹೆಂಡತಿ ಸರ್ ಇದ್ಲು ತರಲೆ ಮಾಡ್ಲು ಹಾಗೇ ತಲೆ ಕಾಚಾಕ್ ನನ್ಗೂ ಇಬ್ರು ಮಕ್ಳವ್ರೆ ನಿನ್ಗೂ ಇಬ್ರು ಮಕ್ಳವ್ರೆ ಜೊತೆಗಿರೋಣ ನನ್ಗೇನು ಟೆನ್ಷನ್ ಇರೋಲ್ಲ ಸಿಸಂದಿರ ಗಿಫ್ಟ್ ಮಾಡಿ ತಗೊಂಬರೋ ಅಂಕಲ್ ನಾನು ಅಲ್ಲಿ ಡಾಟರ್ ಇದ್ದಾಗೆ ಅವ್ರ ತಮ್ಮ ಗೋಪಿ ಲಂಡನ್ ಅಲ್ಲಿ ಇದ್ದಾರೆ ಅವ್ರು ನಮ್ಮ ಫಾದರ್ ನಾನು ಇಲ್ಲೇ ಲೀವ್ ಮಾಡಿ ಗೋ ಮಾಡಿದ್ದಾರೆ ಸೊ ನಾನು ಡಾಟರ್ ಇದ್ದಾಗೆ ಇರ್ತೀನಿ ಡಾಕ್ಟ್ರ ಥ್ಯಾಂಕ್ ಯು ಶ್ರೀಹರಿ ಆ ರಿಂಗ್ ಅಂಕಲ್ಗಿಂತ ಇವರೇ ಬೆಸ್ಟ್ ಕಣೋ ಆಸ್ಕ್ ಮಾಡ್ಲಿಲ್ಲ ಅಂದ್ರೂ ಗಿಫ್ಟ್ ಗಿವ್ ಮಾಡ್ತಾರೆ ನಿಮ್ ರಿಯಲ್ ಡ್ಯಾಡಿ ಆಸ್ಕ್ ಮಾಡಿದ್ರು 500 ರೂಪೀಸ್ ಗಿವ್ ಮಾಡಲ್ಲ ಕರೆಕ್ಟ್ ಗಿಫ್ಟ್ ಇಟ್ಕೊಂಬೋಣ ಆದ್ರೆ ಅಮ್ಮನವ್ರ ಜೊತೆ ಕಳ್ಸಕ್ಕಾಗತ್ತಾ ನಾವು ಅವ್ರ ಜೊತೆ ಗೋ ಮಾಡಿದ್ವಾ ಎದ್ದೇಳಿಪ್ಪ ಎದ್ದೇಳಿ ಇದನ್ನ ಆಗಲ್ಲಪ್ಪ ಇದು ಎದ್ದೇಳಿ ನೋಡಿ ಅವ್ನು ಬಂದಿದ್ದ ನನ್ನನ್ನು ಮದುವೆ ಮಾಡ್ಕೊಳ್ಳೋದಿಕ್ಕೆ ಅವನನ್ನ ದಬಾಯಿಸಿ ಶ್ರೀಮತಿ ಇದೇನೆ ಕೈ ಎಲ್ಲಾಡ್ಸಕ್ ಆಗ್ತಾ ಇಲ್ಲ ಸೈಡ್ ಎಫೆಕ್ಟ್ ಸೈಡಿ ಬಂದ್ಬಿಟ್ಟಿದೆ ನೀವು ನಿಮ್ಮ ಔಷಧಿಗಳು ಅದ್ರ ಸೈಡ್ ಎಫೆಕ್ಟ್ ದೇವ್ರಿಗೆ ಪ್ರಿಯ ದಬಾಯಿಸಿ ತಿರುಗಿ ಆ ಕಡೆ ಶ್ರೀಮತಿ ನೀನು ತೊಟ್ಟು ರೋಡಿ ಕಣೆ ಅವನ್ನ ದಬಾಯಿಸಕ್ಕಾಗುತ್ತೇನೆ ನನ್ನ ಕೈಲಾಗಲ್ಲ ಕಣೆ ಅವ್ನು ಯಾವ ಮಹಾ ರೌಡಿ ಕಣ್ರಿ 2 ಅಡಿ ಮೇಲೆ 2 ಬೆಟ್ಟಿದಾನ ಅಷ್ಟೇನೆ ಹೇಗಾದ್ರೂ ಮಾಡಿ ಅವನನ್ನು ದಬಾಯಿಸಿ ಮನೆಯಿಂದ ಆಚೆ ಕಳಿಸಿ ಅಷ್ಟೇನೆ ಕೈ ಬೇರೆ ಅಲ್ಲಾಡ್ತಾ ಇಲ್ಲ ಕಣೆ ನನಗೆ ಗೊತ್ತಿಲ್ಲ ಹೆದರ್ಸಿ ಅವನನ್ನ ಹಲೋ ಕೆಂಪೆಣ್ಸಿನ್ಕಾಯಿ ಸರ್ ನೀವು ಹಸಿ ಕೆಂಪೆಣ್ಸಿನ್ಕಾಯಿನೋ ಒಣ ಕೆಂಪೆಣ್ಸಿನ್ಕಾಯಿನೋ ಮಣಕಟ್ಟಿನ ಕೆಂಪೆಣ್ಸಿನ್ಕಾಯಿನೋ ಅದೆಲ್ಲ ಕಟ್ಕೊಂಡು ನಿಮಗೇನಾಗಬೇಕು ನಾವೇನು ಮೆಣಸಿನ ಪುಡಿ ಮಾಡ್ತಾ ಇದೀವ ಇಲ್ಲಿ ನೀನ್ ಯಾವನೋ ಕೊಳ್ತಾ ಇರೋ ಟಮಾಟೋ ಇದಂಗಿದ್ಯಾ ನಾನು ಇವಳು ಗಂಡ ಪಾಂಡು ಅಂತ ಓಹೋ ಶ್ರೀಮತಿ ಪ್ಲಸ್ ಪಾಂಡುರಂಗ ಅಂದ್ರೆ ನೀವೇನಾ ನಾನೇನೋ ಇವ್ರಪ್ಪ ಅನ್ಕೊಂಡ್ಬಿಟ್ಟಿದ್ನಲ್ಲೋ ಪಾಪಿ ಗಂಡ ಇನ್ನ ಬದುಕಿದ್ಯಲ್ಲೇ ಯೋ ನಾನು ಇವಳಿಗೆ ತಾಳಿ ಕಟ್ಟಿದ್ದೀನಿ ನಾನು ಬದುಕಿರುವಾಗಲೇ ನೀನ್ ಹೇಗಯ್ಯ ಇವಳಿಗೆ ತಾಳಿ ಕಟ್ತೀಯಾ ಬದುಕಿದ್ಯಾ ಮಟಾಶ್ ಮಾಡ್ದೆ ಆಯ್ತು ಬೇಡ ರೆಡ್ ಚಿಲ್ಲಿ ಡಾನ್ ನನ್ನ ಯಜಮಾನ್ರ ಜೊತೆ ಸಂಸಾರ ಮಾಡ್ಬೇಕು ನಿಮ್ ಯಜಮಾನ್ರ ಜೊತೆ ತೆಪ್ಪಿಗಿರೋದ್ ಬಿಟ್ಟು ಪೇಪರ್ ಅಲ್ಲಿ ಮದ್ವೆ ಆಗ್ತೀನಿ ಅನ್ಬಿಟ್ಟು ಏನಕ್ಕೆ ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ದ ನಾನ್ ತೆಪ್ಪಿಗೆ ಇದ್ದೆ ಅದ್ ಯಾವನೋ ಪ್ರೆಸ್ ನೋನ್ ಎಡವಟ್ ಮಾಡಿರೋದು ಅಷ್ಟೇನೆ ಆ ಎಡವಟ್ಟೆ ನಮ್ ಮದ್ವೆ ಕಾರಣ ಆಗ್ತಾ ಇರೋದ್ ಕಮ್ಮರ್ ಕಟ್ಟು 3.5 ಅಡಿ ಇಲ್ಲ ನೀನು ನನ್ ಮೊಣ್ಕಾಲ್ ಎತ್ತರಕ್ ಬರಲ್ಲ ನಿನ್ ಜೊತೆ ನಾನ್ ಮದ್ವೆ ಮಾಡ್ಕೊಳಕಾಗತ್ತಾ ಶಿಶಿಂದ್ರ ಎಲ್ಲ ಎತ್ಕೊಳ್ರ ಪಾಂಡ್ರಲ್ಲ ಪ್ಯಾಲೇಸ್ ಗ್ರೌಂಡ್ ಅಲ್ಲಿ 20-30 ಸ್ಟೇಜ್ ರೆಡಿ ಮಾಡ್ತೀನಿ ನೀನ್ ಇವಳನ್ನ ಬಿಡ್ಬೇಕು ನೀನೇ ನಿಂತ್ಬಿಟ್ಟು ನಾನು ಮದುವೆ ಮಾಡ್ಬೇಕು ಏನಾದ್ರೂ ಹೆಚ್ಚು ಕಮ್ಮಿ ಮಾಡಿದ್ರೆ ಹಂಗೆ ಶೂಟ್ ಔಟ್ ಮಾಡ್ಬಿಡ್ತೀನಿ ನನ್ನ ಮಕ್ಳು ಶಿಶಾ ಎತ್ಕೊಳ ಕಮರ್ ಕೊಟ್ಟು ಬರ್ಲಾ ನಡೀರ ಇದು ಸಾಮಾನ್ಯದ ರೌಡಿ ಎಲ್ಲ ಕಣೆ ಇವನಿಗೆ ತಲೆ ಕೆಟ್ರೆ ನಮ್ಮನ್ನೆಲ್ಲ ಫಿನಿಶ್ ಮಾಡ್ಬಿಡ್ತಾನೆ ಅಯ್ಯೋ ನನ್ನ ತಲೆಗೆ ಏನು ಹೊಳಿತಾ ಇಲ್ವೇ ಏನ್ ಮಾಡೋದು ಏನಾದ್ರೂ ಐಡಿಯಾ ಕೊಡ್ರಪ್ಪ ಮಾವ ನನ್ನ ಹತ್ರ ಒಂದು ಐಡಿಯಾ ಇದೆ ಒಂದ್ 4 ದಿವಸ ನಾವೆಲ್ಲರೂ ಮನೆ ಬಿಟ್ಟು ಹೊಟ್ಟೋಗ್ಬಿಡೋಣ ಆ ರೌಡಿ ಬಂದಾಗ ಬೀಗ ಹಾಕಿರೋದ್ ನೋಡಿ ಅವ್ನು ಸುಮ್ಮನೆ ಬಾಯಿ ಮುಚ್ಕೊಂಡು ಹೊಟ್ಟೋಗ್ತಾನೆ ಹೌದೇನಮ್ಮ ಶ್ರೀಮತಿ ಐಡಿಯಾ ಸೂಪರ್ ಆಗಿದೆ ಕಣೆ ನೋಡು ಎಲ್ರು ನಿಮ್ ಬಟ್ಟೆಗಳನ್ನ ಪ್ಯಾಕ್ ಮಾಡ್ಕೊಡಿ ಶ್ರೀಮತಿ ನನ್ನ ಕೈ ಮರ್ಚಕ್ ಇಲ್ಲ ಕಣೆ ನೀನೇ ನನ್ನ ಬಟ್ಟೆನ ಮರ್ಚಿ ಬ್ಯಾಗಿಗೆ ಹಾಕಿ ಮಾಯಿ ಹಾಗೆಲ್ಲ ಕರಿಬೇಡ ನೀನನ್ನ ಕೇಳಿಸ್ಕೊಳ್ಳಿ ಮಾಯಿ ಇಲ್ಲಿಂದ ಸಾಯಿಬಾಬಾ ಮಂದಿರಕ್ಕೆ ಹೋಗೋಣ ಅಲ್ಲಿ ಉಸ್ಲಿ ಕೊಡ್ತಾರೆ ಅದಾದ್ಮೇಲೆ ಅಲ್ಲಿಂದ ರಾಯರ್ ಮಠಕ್ಕೆ ಹೋಗೋಣ ಚೆನ್ನಾಗಿರೋ ಹೈಗ್ರೀವ ಕೊಡ್ತಾರೆ ಅದಾದ್ಮೇಲೆ ಸಂಜೆ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗೋಣ ಬಿಸಿ ಬಿಸಿ ಪೊಂಗಲ್ ಕೊಡ್ತಾರೆ ಹಿಡ್ತೀನಿ
ನೀನೇನ್ ತಿನ್ನೋದಕ್ಕೋಸ್ಕರ ಅಂತಾನೆ ದೇವಸ್ಥಾನ ಎಲ್ಲ ಸುತ್ತತ್ಯಾ ಬರೀ ತಿಂದ್ರೆ ಆಯ್ತಾ ಎಲ್ಲೂ ಇರೋದ್ ಬೇಡವಾ ನಾವು ನನ್ ಮಾತು ಪೂರ್ತಿ ಕೇಳಿಸ್ಕೊಳ್ಳಿ ಮಾಯಿ ದೇವಸ್ಥಾನ ಕರೆಕ್ಟ್ ಟೈಮ್ ಹೋಗ್ಲಿಲ್ಲ ಅಂತಂದ್ರೆ ಪ್ರಸಾದ ಕೊಡಲ್ಲ ಲೇಟ್ ಆಗಿ ಹೋಗ್ಬಿಡುತ್ತೆ ರಾತ್ರಿ ವಿನಾಯಕ ದೇವಸ್ಥಾನಕ್ಕೆ ಹೋಗೋಣ ಚೆನ್ನಾಗಿರೋ ಮೊಸರನ್ನ ಕೊಡ್ತಾರೆ ಅಲ್ಲೇ ಲಾಡ್ಜಿಂಗು ಬೋರ್ಡಿಂಗು ಎಲ್ಲ ಆಗೋಗತ್ತೆ ಹಲೋ ನಿನ್ನೇನಾದ್ರೂ ನಾನು ಐಡಿಯಾ ಕೇಳ್ಬಿಟ್ರೆ ಫಸ್ಟ್ ಫ್ಲೋರಿಂದ ಸೀದಾ ಬೀದಿಗೆ ತಂದ್ಬಿಡ್ತೀಯ ನಾನೇನು ನನ್ನ ಸ್ಟೇಟಸ್ ಏನು ನನ್ನ ಲೆವೆಲ್ ಏನು ಅಲ್ಲ ನಾನು ದೇವಸ್ಥಾನದ ಮುಂದೆ ಮಲಗಿರೋ ಫೋಟೋನ ಯಾರು ತೆಗೆದ್ಬಿಟ್ಟು ಫೇಸ್ಬುಕ್ ಅಪ್ಲೋಡ್ ಮಾಡ್ಬಿಟ್ರೆ ನನ್ನ ಮರ್ಯಾದೆ ಹೋಗಲ್ವೇನೆ ಮುಚ್ಚಿ ಬೆಡ್ಶೀಟ್ನ ಎಲ್ರು ಹೋಗ್ತಾ ಇದೀರಾ ಶಾಪಿಂಗಾ ಇಲ್ಲ ಹೀಗೆ ದೇವಸ್ಥಾನಕ್ಕೆ ಹೋಗ್ಬರೋಣ ಅಂತ ಹೂಣ ದೇವಸ್ಥಾನದಲ್ಲಿ ನಿಮ್ಮ ಹೆಸರಲ್ಲಿ ನಮ್ಮ ಅಮ್ಮನ ಹೆಸರಲ್ಲಿ ಅರ್ಚನೆ ಮಾಡಿಸ್ಕೊಂಡ್ ಬರೋಣ ಅಂತ ಹೋಗ್ತಿದ್ವಿ. ಇಷ್ಟು ಒಳ್ಳೆ ಬುದ್ಧಿ ಎಲ್ಲಿಂದ ಬಂದ್ಬಿಡ್ತಪ್ಪ ನಿನ್ಗೆ ಮುಳ್ಳಂದಿ ಮುಲ್ಲ ಆಗಲ್ಲ ಕಣಲ್ಲ ಹೈ ಶಿಷ್ಯ ಹಿಡ್ದಾಕ ಹೈ ನಡಿ ಸೈಡ್ಗೆ ಸೈಡ್ ಬರ್ಬೇಕು ಹೈ ಬಾಯ್ಲೆ ಹಲೋ ಹಲೋ ಬಾಯ್ಲೆ ಹೈ ಸೈಲೆಂಟ್ ಆಗಿರ್ಬೇಕು ಯಾರನ್ನ ಮಾತಾಡ ಕಣ್ ಮುಚ್ಕೊಂಡು ಶೂಟ್ ಮಾಡ್ಬಿಡ್ತೀನಿ ಯಾವ ಬುಲೆಟ್ ಎಲ್ಲಿ ಹೋಗೋಲ್ಲ ಸೈಲೆಂಟ್ ಆಗಿರ್ಬೇಕು ಹೈ ಶಿಷ್ಯ ಆರ ಕೊಡ ಕೂತ್ಕೊಳ್ಳಿ ಇವಾಗ ಬೇರೆ ದೇವಸ್ಥಾನಕ್ಕೆ ಹೋಗ್ಬಿಡೋಣ ಬನ್ನಿ ಅಯ್ಯೋ ಶ್ರೀಮತಿ ಶ್ರೀಮತಿ ರೀ ಎದ್ದೇಳಿಪ್ಪ ಶ್ರೀಮತಿ ಎದ್ದೇಳಿ ಏನು ಶ್ರೀಮತಿ ನಿನ್ ಮದುವೆ ಆಯ್ತಾನೆ ಆಗಿದ್ಯಲ್ರಿ 20 ವರ್ಷ ಆಗಿದೆಯಲ್ಲ ನಮ್ಮಿಬ್ರು ಮದ್ವೆ ಆಗಿ ಶ್ರೀಮತಿ ಸದ್ಯ ನೀನ್ ಇಲ್ಲೇ ಇದೆಯಲ್ಲ ಲೇ ಆ ರೌಡಿ ಜೊತೆ ನಿನ್ನ ಮದುವೆ ಆಗಿರೋ ತರ ಕನಸು ಬಿತ್ತು ಕಣೆ ಲೇ ಒಂದಲ್ಲ ಒಂದಿನ ಅವನು ನಿನಗೆ ತಾಳಿ ಕಟ್ಬಿಡ್ತಾನೆ ಕಣೆ ನಾವು ಮನೆಯಿಂದ ಆಚೆ ಹೋಗೋದ್ ಬೇಡ ಇಲ್ಲೇ ಇದ್ದು ಅವನನ್ನ ಎದುರಿಸೋಣ ರೀ ನಿಮ್ಮನ್ ಯಾಕೆ ನಾನ್ ಮದ್ವೆ ಆಗಿರೋದು ಆ ರೌಡಿಯಿಂದ ನೀವು ಬಚಾವ್ ಮಾಡ್ಲಿಲ್ಲ ಅಂದ್ರೆ ಬಾಲ್ಕನಿಯಿಂದ ಅಲ್ಲ ಟೆರೆಸ್ ಇಂದ ನಿಮ್ನ ಅಬ್ಬಿಸಾಕ್ಬಿಡ್ತೀನಿ ಅಷ್ಟೇನೆ ಜಾನು ಮಾಯಿಗೆ ಇಂಥ ಸ್ಥಿತಿ ಬರಬಾರ್ದಾಗಿತ್ತು ಅಮ್ಮ ನಿನ್ನ ನೋಡಕ್ ಆಗ್ತಿಲ್ಲ ಫೋಟೋ ಚೇಂಜ್ ಆಗಿ ಪ್ರಿಂಟ್ ಆಗಿದೆ ಪ್ರಾಣ ಹೋಗ್ತಿದೆ ನಾವೆಲ್ಲರೂ ಒಂದ್ 4 ದಿವಸ ಹೊರಗಡೆ ಹೋದ್ರೆ ಹೇಗೆ ವಾತಾವರಣ ಬದಲಾಗ್ಬೋದು ಆ ರೌಡಿ ಏನ್ ಮಾಡಕ್ಕೂ ಹೇಸಲ್ಲ ನೀವ್ಯಾಕ್ರಿ ಮತ್ತೆ ಬಂದ್ರಿ ಇಲ್ಲಿಗೆ ಪಾಂಡವ್ರೆ ಶ್ರೀಮತಿನ ನನ್ನ ಜೊತೆ ಕಳಿಸ್ಕೊಡಿ ನಾನು ಅವ್ರನ್ನ ಕರ್ಕೊಂಡು ಹೋಗಿ ಮದ್ವೆ ಆಗಿ ನೋಡಪ್ಪ ಶ್ರೀಮಾನ್ ಶ್ರೀಮತಿ ನನ್ನ ಹೆಂಡತಿ ಅವಳು ನಿನ್ ಜೊತೆ ಬರೋದಿಲ್ಲ ಬೇಕಾದ್ರೆ ಈ ಉಂಗ್ರ ತೆಗೆದುಕೊಡ್ತೀವಿ ತಗೊಂಡು ಹೋಗು ಶ್ರೀಮತಿ ಉಂಗ್ರ ಬಿಚ್ಕೊಡ ಮಾಯಿ ಉಂಗ್ರ ಬಂದ್ಬಿಡ್ತಾ ಉಂಗ್ರನು ಬರ್ತಿಲ್ಲ ಕೈ ಬೆಳ್ಳು ಬರ್ತಾ ಇಲ್ಲ ಕೈ ಬೆರಳಿಗೆ ಉಂಗ್ರ ಗಟ್ಟಿಯಾಗಿ ಕಚ್ಕೊಂಡ್ಬಿಟ್ಟಿದೆ ಒಂದು ಬೆರಳು ಕಟ್ ಮಾಡ್ಬೇಕು ಇಲ್ಲ ಕೈ ಹಿಡಿದು ಕರ್ಕೊಂಡು ಹೋಗ್ಬೇಕು ಅದೆರಡೇ ಆಪ್ಷನ್ ಇರೋದು ಹಲೋ ಸರ್ ಉಂಗ್ರದ ಬೆಲೆ ಎಷ್ಟು ಅಂತ ಹೇಳಿ ಹೆಚ್ಚು ಕಮ್ಮಿ ಒಂದು 500 ಇಂದ 1000 ರೂಪಾಯಿ ಕೊಟ್ಟು ಕಳಿಸ್ತೀವಿ ಏನಪ್ಪ ಇದು ಇಂಥ ಸಿಚುವೇಶನ್ ಅಲ್ಲೂ ಇವಳು ಚೌಕಾಸಿ ಬುದ್ಧಿ ಬಿಡಲ್ವಲ್ಲ ರೀ ಗಂಡು ಎಂದರೆ ಗಂಡು ಭೂಪತಿ ಗಂಡು ಕಮರ್ ಕೊಟ್ಟು ಮದುವೆ ರೆಡಿ ಆಗಿದ್ಯಾ ತಾನೆ ಮದುವೆಗೆ ಸೌತ್ ಇಂಡಿಯನ್ ನಾರ್ತ್ ಇಂಡಿಯನ್ ಊಟ ಇಟ್ಕೊಳ್ಳೋಣ ಅಂತ ಕೇಳಕ್ ಬಂದಿದ್ದೀನಿ ತಿಥಿ ಊಟ ಹಾಕ್ಬಿಡಿ ಸರ್ ನೀವು ನಾನು ನಿನ್ ತಿಥಿ ಮಾಡ್ತೀನಲ್ಲ ನನ್ನ ಮನ್ಸಿಗೆ ತುಂಬಾ ಇಡ್ಸಿದ್ ಹೆಣ್ಣು ಅಂದ್ರೆ ಅದು ನೀನು ನಾನ್ ನಿನಗ್ ಬಿಡಕ್ಕಾಗತ್ತಾ ಮದ್ವೆ ಆಗೇ ಆಗ್ತೀನಿ ನೀನೇನೋ ಮದುವೆ ಆಗೋದು ನಾನು ಆಗ್ಲೇ ಉಂಗ್ರ ತೊಡಸಿ ಅವಳ ಕೈನ ಬುಕ್ ಮಾಡ್ಕೊಂಡಿದ್ದೀನಿ ಏನ್ರಿ ಆಗಿರ್ತೀರಾ ನನ್ನ ಹೆಂಡತಿಯನ್ನು ಲಾರಿ ಏನ್ರಿ ಬುಕ್ ಮಾಡೋದಕ್ಕೆ ಇವ್ರು ಏನಾದ್ರೂ ಕರೀಲಿ ಬಿಡಿ ನನ್ನ ಫಸ್ಟ್ ಮನೆಯಿಂದ ತೊಲಗಿಸಿ ಇವರಿಬ್ರನ್ನು ನೀನಂತ ರೌಡಿಗಳನ್ನ ಎಷ್ಟು ಜನ ನೋಡಿಲ್ಲ ನಾನು ರೌಡಿನೇ ಕಣಮ್ಮ ಹುಷಾರು ನನ್ ತಂಟೆಗೇನಾದ್ರೂ ಬಂದ್ರೆ ರೇ ಪಾಂಡು ಶ್ರೀಮತಿ ಜೊತೆ ನಂದು ಎಂಗೇಜ್ಮೆಂಟ್ ಆಗಿದೆ ನನ್ನ ಜೊತೆ ಕಳಿಸ್ಕೊಡಿ ನಾನು ಕರ್ಕೊಂಡು ಹೋಗಿ ಮದುವೆ ಆಗ್ತೀನಿ ಎಂಗೇಜ್ಮೆಂಟ್ ಆಗ್ಬಿಟ್ರೆ ನಾನು ಆಲ್ರೆಡಿ ಚೌಲ್ಟ್ರಿ ಬುಕ್ ಮಾಡಿದ್ದೀನಿ ಚೌಲ್ಟ್ರಿ ಯಾಕೋ
ದೇವಸ್ಥಾನ ಕರ್ಕೊಂಡು ಹೋಗಿ ಮದುವೆ ಆಗ್ತೀನಿ ನಾನು. ಹೊಸ ಫ್ಲಾಟ್ ನೆನ್ನೆ ಬುಕ್ ಮಾಡ್ಕೊಂಡ್ ಬಂದಿದ್ದೀನಿ. ನಾವಿಬ್ರು ತುಂಬಾ ಚೆನ್ನಾಗಿರ್ತೀವಿ ಗೊತ್ತಾ. ಏನಿದು ನನ್ ಪರ್ಮಿಷನ್ ಕೇಳ್ದೇನೆ ನೀವಿಬ್ರು ಇಷ್ಟೊಂದು ಅರೇಂಜ್ಮೆಂಟ್ ಮಾಡಕ್ಕಾಗತ್ತಾ? ಇಷ್ಟೆಲ್ಲ ಆಗ್ತಿದ್ರು ನೀವು ಏನು ಮಾತಾಡ್ತಾ ಇದ್ರೆ ಈ ತಾಳಿ ಮೇಲೆ ಆಣೆ. ಶ್ರೀಮತಿ, ನಾನು ನೋಡ್ತಾ ಇದ್ದೀನಿ ಎಷ್ಟು ದಿನ ಅಂತ ನಾನು ಪಾಪ ಪಾಂಡು ಆಗ್ಲಿ ನನ್ನ ವಿಲನ್ ಇದ್ದಾನೆ. ನಾನೀಗ ವಿಲನ್ ಪಾಂಡು ಆಗ್ತೀನಿ. ಶ್ರೀಮತಿ ನನ್ನ ಹೆಂಡತಿ. ಶ್ರೀಮತಿ ನನ್ನ ಹೆಂಡತಿ. ಶ್ರೀಮತಿ ನನ್ನ ಹೆಂಡತಿ. ಶ್ರೀಮತಿ ನನ್ನ ಹೆಂಡತಿ. ಚಪಾತಿ ಕರೆಗ ರೇ, ರಾಗಿ ರೊಟ್ಟಿನೂ ಕರೆಗ ರೇ. ಸುವರ್ಕಿ ಬಚ್ಚೆ ಅಣ್ಣ ಅಂತೂ ಬಂದ್ಯಾ ನೀನು? ವಿಷಯ ಎಲ್ಲ ಗೊತ್ತಾಯ್ತಮ್ಮ. ಪೇಪರ್ ಅಲ್ಲಿ ಆಡ್ ಹಾಕಿದ್ ಪುಣ್ಯಾತ್ಮ. ಪ್ರೆಸ್ ರಿಪೋರ್ಟ್ ನ ಸ್ಟೇಷನ್ಗೆ ತಕೊಂಡೋಗಿ ರುಬ್ಬಿದ್ದೀವಿ. ರಿಪೋರ್ಟರ್ ಗಡಗಡ ಅಪಾಲಜಿ ಲೆಟರ್ ಬರ್ಕೊಟ್ಟವನೆ. ಪೇಪರ್ ಅಲ್ಲಿ ಪ್ರಿಂಟ್ ಆಗುತ್ತೆ. ಅದ್ರ ಬಗ್ಗೆ ನೀನ್ ತಲೆ ಕೆಡ್ಸ್ಕೊಂಬೇಡಮ್ಮ. ಈ ಕುಳ್ಳ ರೌಡಿನ ಎತ್ತಾಕೊಂಡು ಹೋಗಕ್ಕೆ ಅಂತಲೇ ನಾವು ಬಂದಿರೋದು. ಇವನು ಮೊದಲನೇ ಹೆಂಡತಿನ ಕೊಲೆ ಮಾಡಿ ಬೇರೆಯವ್ರ ತಲೆ ಕಟ್ಟಿ ಜೈಲಿಂದ ಎಸ್ಕೇಪ್ ಆಗಿದಾನಮ್ಮ. ಕೆಂಪೆನ್ಸಿನ್ಕಾಯಿ ನದಿಯ ಸ್ಟೇಷನ್ಗೆ ಎತ್ತಾಕೊಂಡೋಗಿ ಕಾರಾರಿತೀವಿ. ಸರ್, ಇವಂದೇನೋ ಆಗೋಯ್ತು. ನನ್ನ ಉಂಗ್ರ ಅವ್ರ ಕೈಲಿದೆ, ಈಸ್ಕೊಟ್ಬಿಡಿ ಸರ್. ಏನಮ್ಮ ಉಂಗ್ರದ ಕತೆ? ಕೊಟ್ಟು ಕಳ್ಸಮ್ಮ. ರಿಂಗು ಒಂದ್ ನಿಮಿಷ ತಡಿ. ಅಯ್ಯೋ ಕೊಡಿ. ನೋಡಮ್ಮ, ನೆಕ್ಸ್ಟ್ ಟೈಮ್ ಹುಚ್ಚುಚ್ಚಂಗ್ ಅಡ್ವರ್ಟೈಸ್ಮೆಂಟ್ ಕೊಟ್ಟು ನಮಗೆ ತೊಂದರೆ ಕೊಡಬೇಡ. ಸಿಟಿಸನ್ ಆಗಿ ರೆಸ್ಪಾನ್ಸಿಬಿಲಿಟಿ ಅರ್ಥ ಮಾಡ್ಕೋ. ಇಲಿ ಇದ್ದಂಗಿದ್ಯಾ, ಎಗಣಾಡ್ದಂಗ ಅರ್ತ್ಯಾ? ನಡಿಯೋ ಸ್ಟೇಷನ್ಗೆ. ನಡಿಯೋ ಸ್ಟೇಷನ್ಗೆ ಹೇಳ್ಕೊಂಡು ನಡೆಯೋ. ವಿಚಾರಣೆ ಮಾಡ್ಬೇಕು ಬಂದ್ರೆ. ಅಯ್ಯಪ್ಪ, ಉಳಿತು ನನ್ನ ತಾಳಿ ಭಾಗ್ಯ. ಇಷ್ಟಕ್ಕೆಲ್ಲ ಕಾರಣ ಏನು ಗೊತ್ತಾ? ಅಯ್ಯೋ, ಪರ್ಸ್ ಸಿಕ್ಕಿದ್ದು ರೀ. ಅಲ್ಲ ಕಣೆ, ನಿನ್ ಶೋಕಿ ಇದೆಯಲ್ಲ, ಪೇಪರ್ ಅಲ್ಲಿ ಫೋಟೋ ಬರಬೇಕು ಅಂತ. ಆ ಫೋಟೋದ ಅವಾಂತರ ಇದೆಲ್ಲ ನೋಡಿ. ನನ್ನ ಹತ್ರ ಶೋಕಿ ಗಿಕ್ಕಿ ಅಂತೆಲ್ಲ ನೀವು ಮಾತಾಡ್ಬೇಡಿ. ನಿಮ್ದಿ ವಿಲನಿಸಮ್ ಹೀರೋಯಿಸಮ್ ಎಲ್ಲ ಅಲ್ಲಿಟ್ಕೊಳ್ಳಿ. ನನಗ್ ನೀವು ಪಾಪ ಪಾಂಡುನೆ. ನನ್ನ ಹತ್ರ ಹಿಂಗೆಲ್ಲ ಮಾತಾಡಿದ್ರೆ ಏನಾಗುತ್ತೆ ಗೊತ್ತು ತಾನೆ? ಏನ ಮಾಡ್ತೀಯಾ?